ಬುದ್ಧಿವಂತನಾಗಬೇಡ. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಬಿ ಸ್ಮಾರ್ಟ್. ಡೋಂಟ್ ಬಿ ಸ್ಮಾರ್ಟ್. ನೀನು ಹೋಗುವುದಿಲ್ಲವೇ? ನೀನು ಹೋಗುವುದಿಲ್ಲವೇ? ವಾಂಟ್ ಯು ಗೋ? ವಾಂಟ್ ಯು ಗೋ? ನೆಕ್ಸ್ಟ್, ಅದನ್ನು ಮಾಡಬೇಡ. ಅದನ್ನು ಮಾಡಬೇಡ. ಡೋಂಟ್ ಡೂ ದ್ಯಾಟ್. ಡೋಂಟ್ ಡೂ ದ್ಯಾಟ್ ಅಂದರೆ ಅದನ್ನು ಮಾಡಬೇಡ. ಏನು ಬೇಯಿಸುವುದು ಅಥವಾ ಏನು ಕುದಿಸುವುದು ಅಂತೀವಲ್ಲ ಹಾಗೆ. ವಾಟ್ ಟು ಕುಕ್. ವಾಟ್ ಟು ಕುಕ್. ನೀವು ನ್ಯಾಯಯುತವೇ ಅಥವಾ ನೀವು ಸತ್ಯವಂತರೇ, ನ್ಯಾಯಯುತಗದಿರಾ ಅಂತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಆರ್ ಯು ಫೇರ್. ಆರ್ ಯು ಫೇರ್. ಗಟ್ಟಿಯಾಗಿ ಮಾತನಾಡಿ. ಗಟ್ಟಿಯಾಗಿ ಮಾತನಾಡಿ. ಸ್ಪೀಕ್ ಲೌಡ್ಲಿ. ಸ್ಪೀಕ್ ಲೌಡ್ಲಿ. ಅದನ್ನು ಮಾಡಬೇಡ. ಇದಕ್ಕೆ ಹೇಳ್ತೀವಿ ಡೋಂಟ್ ಡೂ ದ್ಯಾಟ್. ಡೋಂಟ್ ಡೂ ದ್ಯಾಟ್. ಅದನ್ನು ಮಾಡಬೇಡ. ಚಿಂತಿಸಬೇಡ. ಇದಕ್ಕೆ ಹೇಳಬೇಕು ಡೋಂಟ್ ವರಿ. ಡೋಂಟ್ ವರಿ. ಚಿಂತಿಸಬೇಡ. ಗಟ್ಟಿಯಾಗಿ ಮಾತನಾಡು. ಸ್ಪೀಕ್ ಅಲೌಡ್. ಸ್ಪೀಕ್ ಅಲೌಡ್. ನೆಕ್ಸ್ಟ್ ಸೆಂಟೆನ್ಸ್, ಯಾವುದೇ ವೆಚ್ಚದಲ್ಲಿ ಅಥವಾ ಯಾವುದೇ ರೇಟ್ನಲ್ಲಿ ಅಂತೀವಲ್ಲ ಅದಕ್ಕೆ ಎನಿ, ಆಟ್ ಎನಿ ಕಾಸ್ಟ್. ಆಟ್ ಎನಿ ಕಾಸ್ಟ್. ಗಟ್ಟಿಯಾಗಿ ಓದು ಅಥವಾ ಜೋರಾಗಿ ಓದು ಅಂತೀವಲ್ಲ ಅದಕ್ಕೆ ರೀಡ್ ಅಲೌಡ್ ಅಂತ ಹೇಳ್ತೀವಿ. ರೀಡ್ ಅಲೌಡ್. ನನಗೆ ನೋಡೋಣ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ ಮೀ ಸಿ. ಲೆಟ್ ಮೀ ಸಿ. ನನಗೆ ನೋಡೋಣ. ತಡವಾಗಿದೆ. ತಡವಾಗಿದೆ ಅನ್ನೋಕ್ಕೆ ಇಟ್ಸ್ ಲೇಟ್ ಅಂತ ಹೇಳಬೇಕು. ಇಟ್ಸ್ ಲೇಟ್. ಇದು ಉಚಿತವೇ ಅಥವಾ ಇದು ಫ್ರೀನಾ ಅಂತ ಕೇಳೋಕ್ಕೆ ಇಟ್ ಈಸ್ ಫ್ರೀ. ಇಟ್ ಈಸ್ ಫ್ರೀ. ಇದು ಉಚಿತವೇ. ನಾನು ಹೋಗಲೇ. ನಾನು ಹೋಗಲೇ ಅನ್ನೋಕ್ಕೆ ಕ್ಯಾನ್ ಐ ಗೋ. ಕ್ಯಾನ್ ಐ ಗೋ ಅಂತ ಹೇಳ್ತೀವಿ. ಇದು ಅಗ್ಗವಾಗಬಹುದೇ ಅಥವಾ ಇದು ಚೀಪ್ ಅಥವಾ ಸಸ್ತಾ ಕೊಡ್ತೀರ ಅನ್ನೋಕ್ಕೆ ಕ್ಯಾನ್ ಇಟ್ ಬಿ ಚೀಪರ್. ಕ್ಯಾನ್ ಇಟ್ ಬಿ ಚೀಪರ್. ಅವನು ಎಲ್ಲಿಯವನು ಅಥವಾ ಯಾವೂರವನು, ಯಾವ ದೇಶದವನು, ಎಲ್ಲಿಂದ ಬಂದನ ಅಂತ ಕೇಳ್ಬೇಕಾದ್ರೆ ವೇರ್ ಈಸ್ ಹೀ ಫ್ರಾಮ್. ವೇರ್ ಈಸ್ ಹೀ ಫ್ರಾಮ್. ಅವರು ಮೌನವಾಗಿಯೇ ಇದ್ದರು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಹಿ ರಿಮೈನ್ಡ್ ಸೈಲೆಂಟ್. ಹಿ ರಿಮೈನ್ಡ್ ಸೈಲೆಂಟ್. ನಾವು ಭಾನುವಾರ ಆಡುತ್ತೇವೆ. ಅದನ್ನು ಹೇಳ್ತೀವಿ ವಿ ಪ್ಲೇ ಆನ್ ಸಂಡೇ. ವಿ ಪ್ಲೇ ಆನ್ ಸಂಡೇ. ನೆಕ್ಸ್ಟ್, ಅದು ಎಷ್ಟು ಅಥವಾ ಅದರ ರೇಟ್ ಎಷ್ಟು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹೌ ಮಚ್ ಈಸ್ ಇಟ್ ಅಂತ ಕೇಳಬೇಕು. ಹೌ ಮಚ್ ಈಸ್ ಇಟ್. ಬುದ್ಧಿವಂತನಾಗಬೇಡ ಅಥವಾ ಅತಿ ಜಾಣೆ ಅಂತ ತೋರಿಸ್ಕೋಬೇಡ ಅಂತೀವಲ್ಲ ಅದಕ್ಕೆ ಡೋಂಟ್ ಬಿ ಸ್ಮಾರ್ಟ್. ಡೋಂಟ್ ಬಿ ಸ್ಮಾರ್ಟ್. ನೀವು ಹೋಗಬೇಕಾಗಿದೆ. ನೀವು ಜರೂರು ಹೋಗಬೇಕಾಗಿದೆ ಅನ್ನೋಕ್ಕೆ ಯು ನೀಡ್ ಟು ಗೋ. ಯು ನೀಡ್ ಟು ಗೋ. ಹೆಚ್ಚು ದೂರ ಹೋಗಬೇಡಿ. ಇಲ್ಲಿಂದ ಭಾಳ ದೂರ ಹೋಗಬೇಡ್ರಿ ಅನ್ನೋಕ್ಕೆ ಡೋಂಟ್ ಗೋ ಟೂ ಫಾರ್. ಡೋಂಟ್ ಗೋ ಟೂ ಫಾರ್. ನಿಮ್ಮ ಬಗ್ಗೆ ಏನು ಅಥವಾ ನಿಮ್ಮ ಬಗ್ಗೆ ಹೇಳ್ರಿ ಅಂತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಅಬೌಟ್ ಯು. ವಾಟ್ ಅಬೌಟ್ ಯು. ಇದನ್ನು ನಾನು ಹೇಳಿಲ್ಲ. ಇದನ್ನು ನಾನು ಹೇಳಿಲ್ಲ ಅನ್ನೋಕ್ಕೆ ಐ ಡಿಡ್ ನಾಟ್ ಸೇ ದಿಸ್. ಐ ಡಿಡ್ ನಾಟ್ ಸೇ ದಿಸ್. ಅದು ಅವಳ ಫೋನ್. ಅದು ಅವಳ ಫೋನ್ ಐತಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಹರ್ ಫೋನ್. ದ್ಯಾಟ್ ಈಸ್ ಹರ್ ಫೋನ್. ನಿನಗೆ ಏನು ಬೇಕು. ನಿನಗೆ ಏನು ಬೇಕು ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದು ಅಂದ್ರೆ ವಾಟ್ ಡೂ ಯು ವಾಂಟ್. ವಾಟ್ ಡೂ ಯು ವಾಂಟ್. ಅದು ಉತ್ತಮವಾಗಿ ಕಾಣುತ್ತದೆ ಅಥವಾ ಸುಂದರವಾಗಿ ಕಾಣ್ತದ ಅಂತೀವಲ್ಲ ದ್ಯಾಟ್ ಲುಕ್ಸ್ ಗ್ರೇಟ್. ದ್ಯಾಟ್ ಲುಕ್ಸ್ ಗ್ರೇಟ್. ಶಬ್ದ ಮಾಡಬೇಡಿ ಅಥವಾ ಗಲಾಟೆ ಮಾಡಬೇಡಿ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಮೇಕ್ ಎ ನಾಯ್ಸ್. ಡೋಂಟ್ ಮೇಕ್ ಎ ನಾಯ್ಸ್. ಕೋಣೆಯನ್ನು ಸ್ವಚ್ಛಗೊಳಿಸಿ ಅಥವಾ ರೂಮ್ ಕ್ಲೀನ್ ಮಾಡಿ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಕ್ಲೀನ್ ಅಪ್ ದ ರೂಮ್. ಕ್ಲೀನ್ ಅಪ್ ದ ರೂಮ್.
ಎಷ್ಟು ಶೋಚನೀಯ ಅಥವಾ ಎಷ್ಟು ವಿಷಾದನೀಯ ಅಂತೀವಲ್ಲ ಅದಕ್ಕೆ ವಾಟ್ ಎ ಪಿಟಿ, ವಾಟ್ ಎ ಫಿಟಿ, ಈ ರೀತಿ.